ಚುನಾವಣಾ ಪೂರ್ವ ಒಂದು ಮಾತು ಹೇಳಿದ್ವಿ, ಬಡ್ತಿ ಶಿಕ್ಷಕರಿಗೆ 7ನೇ ವೇತನ ಆಯೋಗ ಇದಕ್ಕೆಲ್ಲ ಒಂದು ಹೋರಾಟ ಅನಿವಾರ್ಯ ಇದೆ ಅಂತ. ಈಗ ಅದೇ ಶಿಕ್ಷಕರು ನಿಮ್ಮನ್ನ ಜಯಗಳಿಸೋದ್ರ ಮುಖಾಂತರ ಒಂದು ವಿಜಯ ಆಚರಿಸ್ತಾ ಇದ್ದಾರೆ. ಈಗ ಮುಂದಿನ ನಿಮ್ಮ ನಡೆ ಅದೇನು ಹೋರಾಟ ಅಂತೇನಿಲ್ಲ. ಯಾಕಂದ್ರೆ 6ನೇ ವೇತನ ಆಯೋಗ ತಂದಿದ್ದು ನಮ್ಮ ಸರ್ಕಾರನೇ, ಸಿದ್ದರಾಮಯ್ಯ. ಹಿಂದೆ ಇದ್ದ ಸರ್ಕಾರದಲ್ಲಿ ಮಾಡುವಂತ ಅವ್ರಿಗೆ ಮನಸ್ಥಿತಿ ಇರ್ಲಿಲ್ಲ, ಬರೀ ಇಂಟ್ರೀಮ್ ರಿಲೀಫ್ ಕೊಟ್ಟು ಮುಗಿಸ್ಕೊಂಡ್ರು ಅಷ್ಟೇನೆ. ಈಗಲೂ 7ನೇ ವೇತನ ಆಯೋಗ ಕೊಡೋದು ನಮ್ಮ ಸರ್ಕಾರನೇ. ಅದಕ್ಕೆ ನಾನು ಸರ್ಕಾರದ ಭಾಗವಾಗಿ ನಾನೇನು ಹೋರಾಟ ಮಾಡ್ಬೇಕಲ್ವಾ? ಯಾಕಂದ್ರೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವರದಿನ ಚುನಾವಣಾ ಪೂರ್ವದಲ್ಲೇನೆ ರಿಸೀವ್ ಮಾಡಿದ್ದಾರೆ. ಖಂಡಿತ ವರದಿನ ಅಕ್ಸೆಪ್ಟ್ ಮಾಡಿ 7ನೇ ವೇತನ ಆಯೋಗ ಅನುಷ್ಠಾನ ಮಾಡ್ತೀವಿ. OPS ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಅಜೆಂಡಾ. NPS BJP ಅವ್ರ ಕೂಸು. ಇನ್ನು 100 ವರ್ಷ BJP ಗೆಲ್ಸಿದ್ರು NPS ಇರುತ್ತೆ, ಯಾಕಂದ್ರೆ ಅವ್ರದ್ದು ಕೂಸದು. ಹೌದಲ್ಲ? ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಲ್ಲ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದಕ್ಕೂ ಸಮಿತಿ ಮಾಡಿದ್ದೀವಿ. ಸಮಿತಿ ಅಂತಿಮ ವರದಿ ತಗೊಂಡು ಖಂಡಿತ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಅದರಲ್ಲಿ ಸಂಶಯ ಇಲ್ಲ. ಅಂಥ ಸಂದರ್ಭ ಬಂದಾಗ ನಾವು ನೇರಕ್ಕೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವ ಜೊತೆ ಕೂತು ಅದನ್ನ ವರದಿನ ಒಪ್ಪಿಸೋ ಥರ ಮಾಡ್ಕೊಳ್ತೇವೆ. ಸರ್, ಎಲ್ಲೋ ಒಂದ್ ಕಡೆ ನಾರಾಯಣ ಸ್ವಾಮಿ ಅವ್ರನ್ನ ಬದಲಾಯಿಸಕ್ಕೆ ಆಗಲ್ಲ ಅನ್ನೋ ಒಂದು ಮಾತಿತ್ತು. ಸೊ ಈ ಜಯ ಎಷ್ಟು ಖುಷಿ ತಂದ್ಕೊಟ್ಟಿದೆ ಸರ್? ಈಗ ಇದು ನನ್ನ ಮನೆ, ಯಾವುದೋ ಕಾಂಗ್ರೆಸ್, ನಾವು ಕಾಂಗ್ರೆಸ್. ಅದನ್ನ ಯಾರು ಅಲ್ಲಿಗೆ ಹಿಡಿಯೋಂಗಿಲ್ಲ. ಕೃಷ್ಣಪ್ಪನವ್ರು ಯಾರು ಅಂದ್ರೆ ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ ಇದ್ದಂಗೆ ಅವ್ರನ್ನು ಟ್ರಬಲ್ ಶೂಟರ್. ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆಲ್ಲ ಕಳ್ಸಿಕೊಡೋರು. ಹೌದಲ್ಲ? ಎಲ್ಲೋ ಒಂದ್ ಕಡೆ ಶ್ರೀನಿವಾಸ್ ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಪಕ್ಷಾಂತರ ಅಭ್ಯರ್ಥಿನ ಹಾಕಿದ್ರು, ಇದೆಲ್ಲ ಒಂದು ಗಾಸಿಪ್ ಇದೆ. ಅದನ್ನ ದಾಟಿ ಬಂದ್ರೇನೆ ಅಲ್ಲ ನನ್ನ ಅಸ್ತಿತ್ವ, ನನ್ನ ವ್ಯಕ್ತಿತ್ವ, ನನ್ನ ಲೀಡರ್ಶಿಪ್ ಪ್ರೂವ್ ಆಗೋದು ಅಲ್ವಾ? ಮಾಡಿದ್ರೆ ಎಲ್ಲ ತಂತ್ರನೂ ಮಾಡಿದ್ರು. ಒಂದು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳು ಯಾವಾಗೂ ಚಾಲೆಂಜಿಂಗ್ ಜವಾಬ್ದಾರಿಗಳು. ನಮ್ಮ ಅಧ್ಯಕ್ಷರು ನೆನ್ನೆ ಮಾತಾಡಿದಾಗ ನೀವೆಲ್ಲ ನೋಡಿರ್ತೀರಿ. 3 ವರ್ಷ ಅವನ ಗಾಳ ಹಾಕಿದ್ದೆ, ಸಿಕ್ಕದ ನನಗೀಗ ಅಂತೇಳಿ. ಅಂದರೆ ಒಂದು ನಂಬಿಕೆ, ಶ್ರೀನಿವಾಸನ್ ಕರ್ಕೊಂಡ್ರೆ ಈ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬಹುದು ಅಂತ. ಜೊತೆಗೆ ನಾವು ಸಂಘಟನೆ ಎಲ್ಲ ಸಮಾಜಗಳನ್ನ ಕೂಡ್ಸ್ಕೊಂಡು ಹೋಗುವಂಥ ಮನಸ್ಥಿತಿ ನಮಗೆ. ಡಿಸ್ಪ್ಯಾರಿಟಿ ಬೈಫರ್ಕೇಟ್ ಮಾಡ್ಕೊಂಡು ಹೋಗೋದು ಗೊತ್ತಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ, ಜಾತಿವಾದಿಗಳು ಯಾರು ಅನ್ನೋದು. ಮೊನ್ನೆ ಚುನಾವಣೆ ನೋಡಿದ್ದು, 18 ವರ್ಷ ಅವ್ರು ಆಳಿದ್ರು. ಅವರು ಡಿವೈಡ್ ಮಾಡಿದ್ರು ಸಮಾಜ. ನಾನು 25,308 ಮತದಾರರು ನನ್ನೋರು ಅಂತೋದೆ, ನನ್ನೋರು ಅಂತೋದೆ. ಇವ್ರು ನನ್ನೋರು, ಅವ್ರು ನನ್ನೋರಲ್ಲ ಡಿವೈಡ್ ಮಾಡಿದ್ರು. ಅವ್ರಿಗೆ ಸೋಲಾಯಿತು, ನಾನು ನನ್ನೋರು ಅಂತ ಹೋಗಿದ್ದಕ್ಕೆ ನನಗೆ ಗೆಲುವಾಯಿತು. ಅಷ್ಟೇ, ವೆರಿ ಸಿಂಪಲ್ ಇದು. ಹೌದಲ್ಲ? ಹಾಗಾಗಿ ಅವ್ರೇನೇ ನಾನು ಸೋಲ್ಸೋದಕ್ಕೆ ತಂತ್ರ ಮಾಡಿರ್ಬೋದು, ಯಾರನ್ನೋ ತಂದು ಹಾಕಿ ನಮ್ಮ ಏನು ಐಯಿಂದ ಮತನ ಡಿಬೇಟ್ ಮಾಡಬೇಕು ಅಂತ. ಬಟ್ ಖಂಡಿತ ಶಿಕ್ಷಕರಿಗೆ ಸರ್ಕಾರ ಇದೆ, ಸರ್ಕಾರದ ಪರವಾಗಿ ನಾನು ಒಂದು 8 ತಿಂಗಳಿಂದ ಹತ್ತಿರದಿಂದ ಓಡಾಡಿ ನನ್ನ ಬಗ್ಗೆ ಅರ್ಥ ಇತ್ತು. ಜೊತೆಗೆ ನಮ್ಮ ಹಿನ್ನೆಲೆಯನ್ನು ನೋಡಿದ್ರು. ಆ ನಿಟ್ಟಿನಲ್ಲಿ ಒಂದು ನಂಬಿಕೆ ಇಟ್ಟರು ನನ್ನ ಮೇಲೆ. ಆ ನಂಬಿಕೆ ಏನಂದರೆ, ಇವ್ರನ್ನ ಈ ಬಾರಿ ಗೆಲ್ಸ್ಕೊಂಡ್ರೆ ಖಂಡಿತ ನಮ್ಮ ಬಹುದಿನಗಳ ಬೇಡಿಕೆ ಈಡೇರುತ್ತೆ ಅಂತೇಳಿ ಖಂಡಿತ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಸರ್, ಈಗ ಸರ್ಕಾರದ ಒಂದು ಭಾಗ ನೀವು. ನಾಳೆ NDA ಮೈತ್ರಿಕೂಟ ಪಕ್ಷ ಒಂದು ಅಧಿಕಾರ ಸ್ವೀಕರಿಸ್ತಿದೆ. ಅದ್ರ ಬಗ್ಗೆ ಮತ್ತೆ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಾಗಿರೋದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ NDA ಮೈತ್ರಿಕೂಟ ನಾಳೆ ಆಗುತ್ತೆ. ಆದರೆ ಅವ್ರು ಹೇಳಿದ್ದಕ್ಕೆ, ಅವ್ರು ಹೇಳ್ದಂಗೆ ನಡೆದಿಲ್ಲ ಅನ್ನೋದು ರಾಷ್ಟ್ರಕ್ಕೆ ಗೊತ್ತಾಗಿದೆ. ನಾವು 400 ಹತ್ರ ಹೋಗ್ತೀವಿ, 400 300 ಹತ್ರಕ್ಕೆ ಹೋಗ್ತಾಗಿಲ್ಲ. ಹೌದಲ್ಲ? ಜಾತಿಗಳ ಬಗ್ಗೆ ವ್ಯತ್ಯಾಸಗಳು ಮಾಡಿದ್ರೆ ಎಲ್ಲಿ ಮಾಡಕ್ಕೆ ಹೋಗ್ತೀವಿ ಅಲ್ಲೇ ಸೋಲಾಗುತ್ತೆ. ಹೌದಲ್ಲ? ಅವ್ರದ್ದು ಡಿವೈಡ್ ಮಾಡುವಂಥದ್ದು, ಕಾಂಗ್ರೆಸ್ಸು ಕೂಡಿಸುವಂಥದ್ದು. ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ. ಸ್ವತಂತ್ರ ನಂತರದಲ್ಲಿ ಕಾಂಗ್ರೆಸ್ ಕೆಲಸ ಏನಂದ್ರೆ ಕೂಡಿಸುವಂಥದ್ದು. ಹೌದು ತಾನೆ? ಕಾಂಗ್ರೆಸ್ಸು ಪಕ್ಷ ಎಲ್ಲೇನೋ ದೇವಸ್ಥಾನ ಕಟ್ಟಿದ್ರೆ ಸೀತಾರಾಮನ ದೇವಸ್ಥಾನ ಕಟ್ಟುತ್ತೆ. ಸೀತೆಯನ್ನು ಬೇರೆ, ರಾಮನ್ ಬೇರೆ ಏನು ಮಾಡಲ್ಲ. ಸೀತೆಯಿಂದ ರಾಮನ್ ಬೇರ್ಪಡಿಸಿದ್ರು, ಅದಕ್ಕೆ ಅಯೋಧ್ಯೆಯಲ್ಲಿ ಸೋಲಾಯ್ತು. ಗೊತ್ತಾಯ್ತಾ? ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಸಂವಿಧಾನದ ಅಡಿಯಲ್ಲಿರುವಂಥ ರಾಷ್ಟ್ರ. ಇಲ್ಲಿ ಯಾರಾದರೂ ಡಿವೈಡ್ ಮಾಡಕ್ಕೆ ಹೋದ್ರೆ ಖಂಡಿತ ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಅಯೋಧ್ಯೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೌದಲ್ಲ? 5 ಲಕ್ಷದಲ್ಲಿ ಗೆದ್ದವ್ರು ಯಾಕೆ 1.25 ಲಕ್ಷಕ್ಕೆ ಬಂದರು? ಇವೆಲ್ಲ ಜನ ಅತಿಯಾದ ಭರವಸೆ ಇಟ್ಕೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಮುಳುವಾಗುತ್ತೆ. ಕಾದ್ ನೋಡ್ರಿ ಹೆಂಗೆ ಸರ್ಕಾರಗಳನ್ನ ಬೀಳಿಸ್ತಾರ ಅವರೆಲ್ಲ. ಹಾಗಾಗಿ
ಕೇಂದ್ರದಲ್ಲಿ ಸಹ ಬಹುದಿನ ಸರ್ಕಾರ ಇರಲ್ಲ, ಖಂಡಿತ ಮತ್ತೆ INDA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ. ನಮಸ್ಕಾರ. ಇವತ್ತು ನಮ್ಮ ಸೌತ್ ಈಸ್ಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ DT ಶ್ರೀನಿವಾಸ್ ಅವರು ಭಾಳ ಮತದಿಂದ ಭಾಳ ಜಾಸ್ತಿ ಮತದಿಂದ ಗೆದ್ದಿದ್ದಾರೆ. ನಾನು ಅವರಿಗೆ ನನ್ನ ಎಲ್ಲ ಕೌನ್ಸಿಲರ್ ಪರವಾಗಿ ನನ್ನ ಪರವಾಗಿ ನಾನು ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎರಡನೇದು, ಅವರು ಬಿಫೋರ್ ಎಲೆಕ್ಷನ್ನು ಭಾಳ ಕೋಆಪರೇಟಿವ್ ಆಗಿ ಎಲ್ಲ ಶಿಕ್ಷಕರಿಗೆ ತಗೊಂಡೋಗಿ ನಡೀತೀನಿ, ಏನೇನು ಸಮಸ್ಯೆಗಳೇ ನಾನು ಇದು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಕೊಟ್ಟಿದ್ದಾರೆ. ಅದ್ರ ತಕ್ಕಂತ ನಡ್ಕೊಂಡು ಹೋಗ್ತಾರೆ, ಅದಕ್ಕೆ ಬಗ್ಗೆ ಏನು ಡೌಟ್ ಇಲ್ಲ. ಪ್ಯೂರ್ಲಿ ಹಿ ಹ್ಯಾಸ್ ಇನ್ ಕಾಂಗ್ರೆಸ್ ಪಾರ್ಟಿ ನಮಗೆ ಒಂದು ದೊಡ್ಡ ಶಕ್ತಿ ತುಂಬ್ದಂಗಾಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಮುಂದಿನ ದಿನಗಳಲ್ಲಿ ನಮ್ದು ಅಭಿಲಾಷೆ ಆಸೆ ಏನಂದ್ರೆ ಆ ಗೊಲ್ರಕೋಟದಲ್ಲಿ ಸಾಹೇಬರು ಒಂದು ಮಂತ್ರಿ ಸ್ಥಾನವನ್ನು ಸಿಗ್ಲಿ, ಮಂತ್ರಿ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸ್ತಾ ನಾನು ಇವತ್ತು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್.